ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಪಾಲಕ್ ರೈಸ್ ಮಾಡೋದು ತೋರಿಸ್ತೇನೆ ರೀ. ಒಂದು ಪಾತ್ರೆ ಇಡಬೇಕು. ಒಂದು 2 ಸ್ಪೂನ್ ಎಣ್ಣೆ, ಉಳ್ಳಾಗಡ್ಡಿ, ಅಲ್ಲ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಹಾಕಿ ಚಲೋ ತಂಗಿ ಫ್ರೈ ಮಾಡ್ಕೋಬೇಕು. ಅವೆಲ್ಲ ಫ್ರೈ ಆದಮೇಲೆ 2 ಟೊಮೆಟೊ, ಒಂದು ಸ್ವಲ್ಪ ಧನಿಯಾ ಪುಡಿ, ಅರಿಶಿನ ಪುಡಿ ಎಲ್ಲ ಹಾಕಿ ಅದ್ರ ಒಟ್ಟಿಗೆ ಎಲ್ಲ ಹುರ್ಕೋಬೇಕು ರೀ. ನೋಡಿರಿ, ಈ ಥರ ಹುರ್ಕೊಂಡು ತಕ್ಕೊಂಡೀನಿ. ಮತ್ತು ಇದು ಪಾಲಕ ಸ್ಟೀಮ್ ಮಾಡಿ ಇಟ್ಕೊಂಡೀನಿ. ಸ್ಟೀಮ್ ಮಾಡಿ ಪಾಲಕ ತಗೊಂಡು ಇದನ್ನು ಮಿಕ್ಸಿ ಮಾಡಿ ಒಂದು ಪಾತ್ರೆ ಒಳಗೆ ತಕ್ಕೋಬೇಕು ರೀ. ಮತ್ತು ಅದನ್ನು ಉಳ್ಳಾಗಡ್ಡಿನೂ ಎಲ್ಲ ಅದೇ ಮಿಕ್ಸಿ ಜಾರ್ ಒಳಗೆ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡು ಸೈಡ್ ಇಟ್ಕೋಬೇಕು. ಒಂದು ಕುಕ್ಕರ್ ಇಟ್ಟು ಒಂದು 2 ಸ್ಪೂನ್ ತುಪ್ಪ, ಒಂದು 2 ಸ್ಪೂನ್ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ ಚಟಪಟ ಅಂದಮೇಲೆ ಸ್ವಲ್ಪ ಪಲಾವ್ ಎಲೆ ಹಾಕಬೇಕು. ಪಲಾವ್ ಎಲೆ, ಗೋಡಂಬಿ, ಮಸಾಲೆ ಎಲ್ಲ, ದಾಲ್ಚಿನ್ನಿ, ಮೆಣಸು, ಲವಂಗ ಎಲ್ಲ ಹಾಕಿ ಚಲೋ ತಂಗಿ ಕೆಂಪಾಗುವಂಗೆ ಹುರ್ಕೋಬೇಕು ರೀ. ಹುರ್ಕೊಂಡಾದ್ಮೇಲೆ ಒಂದು ಈರುಳ್ಳಿ ಉದ್ದಗೆ ಹೆಚ್ಚಿದ ಅದನ್ನು ಅದರೊಟ್ಟಿಗೆ ಹಾಕಿ ಫ್ರೈ ಆದಮೇಲೆ ಅದು ಪ್ಯೂರಿ ಮಾಡಿಟ್ಟಿರ್ತೀವಲ್ಲ ಪಾಲಕ ಮತ್ತು ಉಳ್ಳಾಗಡ್ಡಿ, ಅದನ್ನು ಎಲ್ಲ ಒಟ್ಟಿಗಿನ ಅದರೊಳಗೆ ಹಾಕಿ ಚಲೋ ತಂಗಿ ಮಿಕ್ಸ್ ಆಗಬೇಕು ರೀ. ಚಲೋ ಮಿಕ್ಸ್ ಆಗೋ ತನಕ ಒಂದು 2 ನಿಮಿಷ ಕುದಿಸ್ಬೇಕು. ಕುದಿಸಾದ್ಮೇಲೆ ಒಂದು 2 ಸ್ಪೂನ ಮೊಸರು ಹಾಕಬೇಕು ರೀ. ಮೊಸರು ಹಾಕೋದ್ರಿಂದ ಭಾಳ ಟೇಸ್ಟ್ ಆಗ್ತೈತಿ ಪಾಲಕ್ ರೈಸ. ಮತ್ತು ಒಂದು ಗ್ಲಾಸ್ ಅಕ್ಕಿ ತೊಳೆದು ಬಸದು ಇಟ್ಕೊಂಡೀನಿ. ಅದ್ರ ಒಟ್ಟಿಗಿನ ಹಾಕಿ ಚಲೋ ತಂಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ರೀ. ಮಿಕ್ಸ್ ಆದಮೇಲೆ ಮಿಕ್ಸಿ ಜಾರೊಳಗೆ ನೀರು ಹಾಕ್ಕೊಂಡು 1ಕ್ಕೆ 2 ರಂಗೆ ನೀರು ಹಾಕಿ 3 ಸೀಟಿ ಮಾಡಿ ತಕ್ಕೋಬೇಕು ರೀ. ನೋಡಿರಿ, 3 ಸೀಟಿ ಮಾಡಿ ತಕ್ಕೊಂಡೀನಿ. ಎಷ್ಟು ಚೆಂದಾಗೈತಿ ಪಾಲಕ್ ರೈಸ. ಇದು ಭಾರಿ ಟೇಸ್ಟ್ ಆಗ್ತೈತಿ. ನೀವು ಈ ಥರ ಮಾಡಿ ನೋಡಿರಿ. ಒಂದು ಸರ್ವಿಂಗ್ ಬೌಲ್ಗೆ ಹಾಕೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.